ಜಿಟಿ ದೇವೇಗೌಡರು ತಮ್ಮ ಪ್ರಭಾವವನ್ನು ಬಳಸಿ ಮೂಡಾದಲ್ಲಿ 19 ಸೈಟನ್ನು ತಮ್ಮವರಿಗೆ ಕೊಡಿಸಿದ್ದಾರೆ ಅನ್ನುವ ಆರೋಪ. ಸ್ನೇಹಮಯಿ ಕೃಷ್ಣ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಜಿಟಿಡಿ ಸಂಬಂಧಿ ಮಹೇಂದ್ರ ಇವರಿಗೆ ಮೂಡಾದ 19 ಸೈಟನ್ನು ಜಿಟಿಡಿ ಕೊಡಿಸಿದ್ದಾರೆ. ಜಿಟಿಡಿ ಸಹೋದರಿಯ ಮಗ ಮಹೇಂದ್ರಗೆ ನಿವೇಶನವನ್ನು ಕೊಡಿಸಿದ್ದಾರೆ. ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಬಾಂಬ್ ಸಿಡಿಸಿದ್ದಾರೆ. ಜಿಟಿ ದೇವೇಗೌಡರು ಮಾನ್ಯ ಶಾಸಕರು ತಮ್ಮ ಪ್ರಭಾವವನ್ನು ಬಳಸಿ ಸೈಟನ್ನು ಪಡೆದಿದ್ದಾರೆ. ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. 19 ನಿವೇಶನವನ್ನು ಮಹೇಂದ್ರ ಅವರಿಗೆ ಕೊಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ದೂರದಾರಾಗಿರುವಂತಹ ಸ್ನೇಹಿತ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್. ಮೂಲತಃ ಈ ಮಹೇಂದ್ರ ಯಾರು ಸರ್? ಇವರಿಗೆ 19 ನಿವೇಶನ ಬರೋದು ಸಾಧ್ಯ ಅಲ್ಲ ಸರ್ ಅಂತ. ಸರ್ ಅವರು ಜಿಟಿ ದೇವೇಗೌಡರ ಸಹೋದರಿಯ ಮಗ ಅಂತೇಳಿ ತಿಳಿದು ಬಂದಿದೆ. ಸೊ ಈಗಾಗಲೇ ಏನು ನಾವು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದೆ, ಅದೇ ರೀತಿ ಜಿಟಿ ದೇವೇಗೌಡರ ಪ್ರಭಾವನ ಬಳಸ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನೇ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಒಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಪರಿಹಾರದ ಹೆಸರಲ್ಲಿ 18ರಿಂದ 19 ನಿವೇಶನವನ್ನು ಮಹೇಂದ್ರ ಅವರು ಪಡ್ಕೊಂಡಿದ್ದಾರೆ ಅಂತೇಳಿ ದಾಖಲಾತಿಗಳು ಲಭ್ಯ ಇದೆ. ಸೊ ಅದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ನಾನು ಹಾಗೆ ಮನವಿ ಮಾಡ್ಕೊಂಡಿದ್ದೀನಿ. ಸರ್ ಆ ದಾಖಲೆಗಳಲ್ಲಿ ನೀವು ಗಮನಿಸಿದರೆ ಏನು ಲೋಪಗಳಾಗಿದೆ ಆ ದಾಖಲೆಗಳಲ್ಲಿ ಸರ್? ಬೇರೆ ಮಹೇಂದ್ರ ಅವರಿಗೆ ಕೊಟ್ಟಿರುವಂಥ 19 ನಿವೇಶನಗಳಲ್ಲಿ ಸರ್ ನಾನು ಹೇಳಿದ ಈಗ ಸಿದ್ದರಾಮಯ್ಯ ಅವರ ಕುಟುಂಬದ ರೀತಿಯೇ ಈ ಜಿಟಿ ದೇವೇಗೌಡ ಕುಟುಂಬದವರು ಕೂಡ ಆ ಜಮೀನು ಆಗಲೇ ದೇವನೂರು ಬಡಾವಣೆ ಸಂಬಂಧಪಟ್ಟ ಆ ಜಮೀನನ್ನು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ವಶಪಡಿಸ್ಕೊಂಡು ಬಡಾವಣೆ ಅಭಿವೃದ್ಧಿ ಮಾಡಿ ನಿವೇಶನ ಹಂಚಿಕೆ ಮಾಡಿ ಆ ನಿವೇಶನದಲ್ಲಿ ಹಲವಾರು ಜನ ಮನೆಗಳ ಕಟ್ಕೊಂಡು ವಾಸ ಇದ್ದರೂ ಕೂಡ ಕೃಷಿ ಭೂಮಿ ಅಂತೇಳಿ ಸುಳ್ಳು ಸೃಷ್ಟಿ ಮಾಡಿಕೊಂಡು ಮೂಲ ಜಮೀನರ ವಾರಸದಾರರಿಂದ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ದಾಖಲೆ ಸೃಷ್ಟಿ ಮಾಡ್ಕೊಂಡೆ ನಿವೇಶನ ಪಡೆದಂಥದ್ದು. ಆ ದಾಖಲೆ ನೋಡಿದವರು ಕೂಡ ಯಾವಾಗ ನಿವೇಶನ ಆದರೆ ಭೂಮಿ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ ಸರ್ ಅಲ್ಲಿ. ಸರ್ ಅದು ಸುಮಾರು 84ನೇ 90 ಇಲ್ಲ ಅಥವಾ 92 ಅದು ಭೂ ಸ್ವಾಧೀನ ಆಗಿದೆ. ಸೊ ಆಗಲೇ ಅವ್ರು ಪರಿಹಾರ ಕೂಡ ಪಡ್ಕೊಂಡಿದ್ರು. ಅದೆಲ್ಲ ಪರಿಹಾರ ಪಡ್ಕೊಂಡಿಲ್ಲ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿರೋಂಥದ್ದು ಅಥವಾ ಸಾಕ್ಷಿಯನ್ನು ನಾಶ ಮಾಡಿರೋದು ಅದೆಲ್ಲ ಮಾಡಿದ ನಂತರ ಇವರು ಅದನ್ನು ಕೃಷಿ ಭೂಮಿ ಅಂತೇಳಿ ಅಲ್ಲಿ ನಿವೇಶನ ರಚನೆ ಆಗಿದೆ, ಜನಗಳು ಮನೆ ಕಟ್ಕೊಂಡು ವಾಸ ಇದ್ದಾರೆ, ಅದೆಲ್ಲ ಇದ್ದರೂ ಕೂಡ ಕೃಷಿ ಭೂಮಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕ್ರಯಪತ್ರ ನೋಂದಣಿ ಮಾಡ್ಕೊಂಡಿರೋಂಥದ್ದು, ಖಾತೆ ಮಾಡಿಸ್ಕೊಂಡಿರೋಂಥದ್ದು, ಆಮೇಲೆ ಅದು ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಪರಿಹಾರ ಪಡ್ಕೊಂಡಿರೋದು, ಈ ಥರ ಸಾಕಷ್ಟು ಅಲ್ಲಿ ಅಪರಾಧ ಕೃತ್ಯಗಳು ಕಂಡು ಬರ್ತದೆ. ಜಿಟಿ ದೇವೇಗೌಡ ಏನು ರಿಲೇಷನ್ ಸರ್ ಇವರು ಅಂತ? ಸರ್ ಸಹೋದರನ ಮಗ ಅಂತ ಇದೆ ಸರ್, ತಂಗಿ ಮಗ ಅಂತನೋ ಅಕ್ಕನ ಮಗ ಅಂತಲೇ ಇದೆ. ಓಕೆ, ಅವರು ಪ್ರಭಾವ ಬೆಳೆಸಿದ್ದಾರೆ ಈ ಪ್ರಕರಣದಲ್ಲಿ? ಸರ್ ಖಂಡಿತವಾಗ್ಲೂ ಸರ್ 50 ಅನುಪಾತ ಯಾರ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ರಾಜಕಾರಣಿಗಳ ಪ್ರಭಾವವನ್ನು ಬಳಸ್ಕೊಂಡೇ ಈ ಕೃತ್ಯಗಳನ್ನು ಮಾಡಿರೋಂಥದ್ದು. ಇದಿಷ್ಟು ದೂರದರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಮೂಲತಃ ಮಹೇಂದ್ರ ಎನ್ನುವಂತಹ ವ್ಯಕ್ತಿ ಶಾಸಕ ಜಿಟಿ ದೇವೇಗೌಡರ ಸಹೋದರಿಯ ಮಗ ಆಗಿದ್ದಾನೆ, ಅವರ ಹತ್ತಿರದ ರಿಲೇಷನ್ ಆಗಿದ್ದಾನೆ. ಜಿಟಿ ದೇವೇಗೌಡರ ಪ್ರಭಾವವನ್ನು ಬೆಳೆಸ್ಕೊಂಡು ಈತ 19 ನಿವೇಶನ ತೆಗೆದುಕೊಂಡಿದ್ದಾನೆ. ಇದರ ಬಗ್ಗೆಯೂ ಕೂಡ ನಾನು ದೂರನ್ನು ಕೊಟ್ಟಿದ್ದೇನೆ. ಎಲ್ಲ ತನಿಖೆ ನಡೆದರೆ ನಿಜವಾದಂತಹ ಬಣ್ಣ ಬಯಲಾಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೀವತಿಗೆ ವಿನೋದ್ ಪಡವಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಜಿಟಿ ದೇವೇಗೌಡರು ತಮ್ಮ ಪ್ರಭಾವವನ್ನು ಬಳಸಿ ಮೂಡಾದಲ್ಲಿ 19 ಸೈಟನ್ನು ತಮ್ಮವರಿಗೆ ಕೊಡಿಸಿದ್ದಾರೆ ಅನ್ನುವ ಆರೋಪ. ಸ್ನೇಹಮಯಿ ಕೃಷ್ಣ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಜಿಟಿಡಿ ಸಂಬಂಧಿ ಮಹೇಂದ್ರ ಇವರಿಗೆ ಮೂಡಾದ 19 ಸೈಟನ್ನು ಜಿಟಿಡಿ ಕೊಡಿಸಿದ್ದಾರೆ. ಜಿಟಿಡಿ ಸಹೋದರಿಯ ಮಗ ಮಹೇಂದ್ರಗೆ ನಿವೇಶನವನ್ನು ಕೊಡಿಸಿದ್ದಾರೆ. ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಬಾಂಬ್ ಸಿಡಿಸಿದ್ದಾರೆ. ಜಿಟಿ ದೇವೇಗೌಡರು ಮಾನ್ಯ ಶಾಸಕರು ತಮ್ಮ ಪ್ರಭಾವವನ್ನು ಬಳಸಿ ಸೈಟನ್ನು ಪಡೆದಿದ್ದಾರೆ. ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. 19 ನಿವೇಶನವನ್ನು ಮಹೇಂದ್ರ ಅವರಿಗೆ ಕೊಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ದೂರದಾರಾಗಿರುವಂತಹ ಸ್ನೇಹಿತ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್. ಮೂಲತಃ ಈ ಮಹೇಂದ್ರ ಯಾರು ಸರ್? ಇವರಿಗೆ 19 ನಿವೇಶನ ಬರೋದು ಸಾಧ್ಯ ಅಲ್ಲ ಸರ್ ಅಂತ. ಸರ್ ಅವರು ಜಿಟಿ ದೇವೇಗೌಡರ ಸಹೋದರಿಯ ಮಗ ಅಂತೇಳಿ ತಿಳಿದು ಬಂದಿದೆ. ಸೊ ಈಗಾಗಲೇ ಏನು ನಾವು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದೆ, ಅದೇ ರೀತಿ ಜಿಟಿ ದೇವೇಗೌಡರ ಪ್ರಭಾವನ ಬಳಸ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನೇ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಒಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಪರಿಹಾರದ ಹೆಸರಲ್ಲಿ 18ರಿಂದ 19 ನಿವೇಶನವನ್ನು ಮಹೇಂದ್ರ ಅವರು ಪಡ್ಕೊಂಡಿದ್ದಾರೆ ಅಂತೇಳಿ ದಾಖಲಾತಿಗಳು ಲಭ್ಯ ಇದೆ. ಸೊ ಅದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ನಾನು ಹಾಗೆ ಮನವಿ ಮಾಡ್ಕೊಂಡಿದ್ದೀನಿ. ಸರ್ ಆ ದಾಖಲೆಗಳಲ್ಲಿ ನೀವು ಗಮನಿಸಿದರೆ ಏನು ಲೋಪಗಳಾಗಿದೆ ಆ ದಾಖಲೆಗಳಲ್ಲಿ ಸರ್? ಬೇರೆ ಮಹೇಂದ್ರ ಅವರಿಗೆ ಕೊಟ್ಟಿರುವಂಥ 19 ನಿವೇಶನಗಳಲ್ಲಿ ಸರ್ ನಾನು ಹೇಳಿದ ಈಗ ಸಿದ್ದರಾಮಯ್ಯ ಅವರ ಕುಟುಂಬದ ರೀತಿಯೇ ಈ ಜಿಟಿ ದೇವೇಗೌಡ ಕುಟುಂಬದವರು ಕೂಡ ಆ ಜಮೀನು ಆಗಲೇ ದೇವನೂರು ಬಡಾವಣೆ ಸಂಬಂಧಪಟ್ಟ ಆ ಜಮೀನನ್ನು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ವಶಪಡಿಸ್ಕೊಂಡು ಬಡಾವಣೆ ಅಭಿವೃದ್ಧಿ ಮಾಡಿ ನಿವೇಶನ ಹಂಚಿಕೆ ಮಾಡಿ ಆ ನಿವೇಶನದಲ್ಲಿ ಹಲವಾರು ಜನ ಮನೆಗಳ ಕಟ್ಕೊಂಡು ವಾಸ ಇದ್ದರೂ ಕೂಡ
ಕೃಷಿ ಭೂಮಿ ಅಂತೇಳಿ ಸುಳ್ಳು ಸೃಷ್ಟಿ ಮಾಡಿಕೊಂಡು ಮೂಲ ಜಮೀನರ ವಾರಸುದಾರರಿಂದ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ದಾಖಲೆ ಸೃಷ್ಟಿ ಮಾಡ್ಕೊಂಡೆ ನಿವೇಶನ ಪಡೆದಂಥದ್ದು. ಆ ದಾಖಲೆ ನೋಡಿದಾಗಲೂ ಕೂಡ ಯಾವಾಗ ನಿವೇಶನ ಆದರೆ ಭೂಮಿ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ ಸರ್ ಅಲ್ಲಿ. ಸರ್ ಅದು ಸುಮಾರು 84ನೇ 90 ಅಥವಾ 92 ಅದು ಸ್ವಾಧೀನ ಆಗಿದೆ. ಸೊ ಆಗಲೇ ಅವ್ರು ಪರಿಹಾರ ಕೂಡ ಪಡ್ಕೊಂಡಿದ್ರು. ಅದೆಲ್ಲ ಪರಿಹಾರ ಪಡ್ಕೊಂಡಿಲ್ಲ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿರೋಂಥದ್ದು ಅಥವಾ ಸಾಕ್ಷಿಗಳು ನಾಶ ಮಾಡಿರೋದು ಅದೆಲ್ಲ ಮಾಡಿದ ನಂತರ ಇವರು ಅದನ್ನು ಕೃಷಿ ಭೂಮಿ ಅಂತೇಳಿ ಅಲ್ಲಿ ನಿವೇಶನ ರಚನೆ ಆಗಿದೆ, ಜನಗಳು ಮನೆ ಕಟ್ಟಕೊಂಡು ವಾಸ ಇದ್ದಾರೆ, ಅದೆಲ್ಲ ಇದ್ದರೂ ಕೂಡ ಕೃಷಿ ಭೂಮಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕ್ರಯಪತ್ರ ನೋಂದಣಿ ಮಾಡ್ಕೊಂಡಿರೋಂಥದ್ದು, ಖಾತೆ ಮಾಡಿಸ್ಕೊಂಡಿರೋಂಥದ್ದು, ಆಮೇಲೆ ಅದು ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಪರಿಹಾರ ಪಡ್ಕೊಂಡಿರೋದು, ಈ ಥರ ಸಾಕಷ್ಟು ಅಲ್ಲಿ ಅಪರಾಧ ಕೃತ್ಯಗಳು ಕಂಡು ಬರ್ತದೆ. ಜಿ ಟಿ ದೇವೇಗೌಡರು ಏನು ರಿಲೇಷನ್ ಸರ್ ಇವರು ಅಂತ? ಸರ್ ಸಹೋದರನ ಮಗ ಅಂತ ಇದೆ ಸರ್, ತಂಗಿ ಮಗ ಅಂತನೋ ಅಕ್ಕನ ಮಗ ಅಂತಲೇ ಇದೆ. ಅಂದರೆ ಅವರು ಪ್ರಭಾವ ಬೆಳೆಸಿದ್ದಾರೆ ಈ ಪ್ರಕರಣದಲ್ಲಿ. ಸರ್ ಖಂಡಿತವಾಗ್ಲೂ ಸರ್ 50 ಅನುಪಾತ ಯಾರು ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ರಾಜಕಾರಣಿಗಳ ಪ್ರಭಾವವನ್ನು ಬಳಸ್ಕೊಂಡೇ ಈ ಕೃತ್ಯಗಳನ್ನು ಮಾಡಿರೋಂಥದ್ದು. ಇದಿಷ್ಟು ದೂರದರಾಗಿರುವಂತಹ ಸ್ನೇಹಮಯ ಕೃಷ್ಣ ಅವರ ಮಾತುಗಳು. ಮೂಲತಃ ಮಹೇಂದ್ರ ಎನ್ನುವಂತಹ ವ್ಯಕ್ತಿ ಶಾಸಕ ಜಿ ಟಿ ದೇವೇಗೌಡರ ಸಹೋದರಿಯ ಮಗ ಆಗಿದ್ದಾನೆ, ಅವರ ಹತ್ತಿರದ ರಿಲೇಷನ್ ಆಗಿದ್ದಾನೆ. ಜಿ ಟಿ ದೇವೇಗೌಡರ ಪ್ರಭಾವವನ್ನು ಬೆಳೆಸ್ಕೊಂಡು ಈತ 19 ನಿವೇಶನ ತೆಗೆದುಕೊಂಡಿದ್ದಾನೆ. ಇದರ ಬಗ್ಗೆಯೂ ಕೂಡ ನಾನು ದೂರನ್ನು ಕೊಟ್ಟಿದ್ದೇನೆ, ಎಲ್ಲ ತನಿಖೆ ನಡೆದರೆ ನಿಜವಾದಂತಹ ಬಣ್ಣ ಬಯಲಾಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡವಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಜಿ ಟಿ ದೇವೇಗೌಡರು ತಮ್ಮ ಪ್ರಭಾವವನ್ನು ಬಳಸಿ ಮೂಡಾದಲ್ಲಿ 19 ಸೈಟನ್ನು ತಮ್ಮವರಿಗೆ ಕೊಡಿಸಿದ್ದಾರೆ ಅನ್ನುವ ಆರೋಪ. ಸ್ನೇಹಮಯಿ ಕೃಷ್ಣ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. GTD ಸಂಬಂಧಿ ಮಹೇಂದ್ರ ಇವರಿಗೆ ಮೂಡಾದ 19 ಸೈಟನ್ನು GTD ಕೊಡಿಸಿದ್ದಾರೆ. GTD ಸಹೋದರಿಯ ಮಗ ಮಹೇಂದ್ರಗೆ ನಿವೇಶನವನ್ನು ಕೊಡಿಸಿದ್ದಾರೆ. ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಬಾಂಬ್ ಸಿಡಿಸಿದ್ದಾರೆ. GT ದೇವೇಗೌಡರು ಮಾನ್ಯ ಶಾಸಕರು ತಮ್ಮ ಪ್ರಭಾವವನ್ನು ಬಳಸಿ ಸೈಟನ್ನು ಪಡೆದಿದ್ದಾರೆ, ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ, 19 ನಿವೇಶನವನ್ನು ಮಹೇಂದ್ರ ಅವರಿಗೆ ಕೊಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ದೂರದಾರಾಗಿರುವಂತಹ ಸ್ನೇಹ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್. ಮೂಲತಃ ಈ ಮಹೇಂದ್ರ ಯಾರು ಸರ್? ಇವರಿಗೆ 19 ನಿವೇಶನ ಬರೋದು ಸಾಧ್ಯ ಅಲ್ಲ ಸರ್ ಅಂತ? ಸರ್ ಅವರು GT ದೇವೇಗೌಡರ ಸಹೋದರಿಯ ಮಗ ಅಂತೇಳಿ ತಿಳಿದು ಬಂದಿದೆ. ಸೊ ಈಗಾಗಲೇ ಏನು ನಾವು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದೆ, ಅದೇ ರೀತಿ GT ದೇವೇಗೌಡರ ಪ್ರಭಾವನ ಬಳಸ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನೇ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಒಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಪರಿಹಾರದ ಹೆಸರಲ್ಲಿ 18ರಿಂದ 19 ನಿವೇಶನವನ್ನು ಮಹೇಂದ್ರ ಅವರು ಪಡ್ಕೊಂಡಿದ್ದಾರೆ ಅಂತೇಳಿ ದಾಖಲಾತಿಗಳು ಲಭ್ಯ ಇದೆ. ಸೊ ಅದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ನಾನು ಹಾಗೆ ಮನವಿ ಮಾಡ್ಕೊಂಡಿದ್ದೀನಿ. ಸರ್ ಆ ದಾಖಲೆಗಳಲ್ಲಿ ನೀವು ಗಮನಿಸಿದರೆ ಏನು ಲೋಪಗಳಾಗಿದೆ ಆ ದಾಖಲೆಗಳಲ್ಲಿ ಸರ್? ಬೇರೆ ಮಹೇಂದ್ರ ಅವರಿಗೆ ಕೊಟ್ಟಿರುವಂಥ 19 ನಿವೇಶನಗಳಲ್ಲಿ ಸರ್ ನಾನು ಆಗ ಹೇಳಿದ ಈಗ ಸಿದ್ದರಾಮಯ್ಯ ಅವರ ಕುಟುಂಬದ ರೀತಿಯೇ ಈ GT ದೇವೇಗೌಡ ಕುಟುಂಬದವರು ಕೂಡ ಆ ಜಮೀನು ಆಗಲೇ ದೇವನೂರು ಬಡಾವಣೆ ಸಂಬಂಧಪಟ್ಟ ಆ ಜಮೀನನ್ನು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ವಶಪಡಿಸ್ಕೊಂಡು ಬಡಾವಣೆ ಅಭಿವೃದ್ಧಿ ಮಾಡಿ ನಿವೇಶನ ಹಂಚಿಕೆ ಮಾಡಿ ಆ ನಿವೇಶನಲ್ಲಿ ಹಲವಾರು ಜನ ಮನೆಗಳು ಕಟ್ಕೊಂಡು ವಾಸ ಇದ್ದರೂ ಕೂಡ ಕೃಷಿ ಭೂಮಿ ಅಂತೇಳಿ ಸುಳ್ಳು ಸೃಷ್ಟಿ ಮಾಡಿಕೊಂಡು